ನಮಸ್ಕಾರ, ಗುಡ್ ಈವ್ನಿಂಗ್. ರಾತ್ರಿ 8 ಗಂಟೆ ಆಯಿತು ಅಂದರೆ ಇಡೀ ದಿವಸದ ಕೊರೋನಾ ಬೆಳವಣಿಗೆಯನ್ನು ದೇಶ ಮತ್ತು ರಾಜ್ಯದ್ದು 30 ನಿಮಿಷದಲ್ಲಿ 30 ಸುದ್ದಿಗಳನ್ನು ನಿಮಗೋಸ್ಕರ ಹೊತ್ತು ತರ್ತೀವಿ. ನಿಮ್ಮ ಜೊತೆ ಇದ್ದೀನಿ ನಾನು ಹರೀಶ್ ನಾಗರಾಜು. ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ನಾನು ಚೈತ್ರಾ ರಾಜ್. ಅಫ್ಕೋರ್ಸ್ ಇವತ್ತು ಕೂಡ 187 ಪ್ರಕರಣ. ಆದರೆ ಒಂದು ಬಹಳ ನೆಮ್ಮದಿ ವಿಚಾರ ಅಂದರೆ ಡಿಸ್ಚಾರ್ಜ್ ಆಗಿರೋರ ಸಂಖ್ಯೆ ಕೂಡ ಇನ್ಕ್ರೀಸ್ ಆಗಿದೆ. ಆದರೆ ಇವತ್ತು ಕೂಡ ಮಗದೊಂದು ಸಾವಾಗಿದೆ. ಹಾಗಾದರೆ ಎಲ್ಲ ಜಿಲ್ಲೆಗಳು ಮತ್ತು ರಾಜ್ಯದಲ್ಲಿ ಏನೇನಾಯಿತು ಆ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡೋಕ್ಕೆ ರೆಡಿ ಆಗಿದ್ದೀವಿ. ಶುರು ಮಾಡೋಣ. ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಆಯಿತು 3408. ಇವತ್ತು 187 ಹೊಸ ಕೇಸ್ಗಳು ಕೂಡ ದಾಖಲಾಯಿತು. ರಾಜ್ಯದಲ್ಲಿ ಮಗದೊಬ್ಬರು ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಆಯಿತು 52. ಉಡುಪಿಯಲ್ಲಿ ಬರೋಬ್ಬರಿ 73 ಮಂದಿಗೆ ಹೊಸದಾಗಿ ಸೋಂಕು ತಗುಲಿದೆ. ಇನ್ನು ಬೆಂಗಳೂರಿನಲ್ಲಿ 28 ಮಂದಿಗೆ ಕೊರೋನಾ ಸೋಂಕು ಬಂತು. ಕಲಬುರಗಿಯಲ್ಲಿ 24, ಮಂಡ್ಯದಲ್ಲಿ 15, ಹಾಸನದಲ್ಲಿ 16, ಶಿವಮೊಗ್ಗ 9, ಚಿಕ್ಕಬಳ್ಳಾಪುರ 5, ದಕ್ಷಿಣ ಕನ್ನಡದ 4, ಬಳ್ಳಾರಿಯಲ್ಲಿ 3, ಧಾರವಾಡ, ಬಾಗಲಕೋಟೆ ಹಾಗೂ ಬೀದರ್ನಲ್ಲಿ ಒಬ್ಬರಿಗೆ ಹೊಸದಾಗಿ ಸೋಂಕು ಪತ್ತೆಯಾಗಿದ್ರೆ ವಿಜಯಪುರ, ಕೋಲಾರ, ಹಾವೇರಿಯಲ್ಲಿ ತಲಾ 1 ಕೇಸು ದೃಢಪಟ್ಟಿದೆ. ಇನ್ನು ರಾಜ್ಯದಲ್ಲಿ ಇವತ್ತು 110 ಮಂದಿ ಸೋಂಕಿನಿಂದ ಗುಣಮುಖರಾಗಿದ್ದಾರೆ. ಇದುವರೆಗೂ 1328 ಮಂದಿ ಸೋಂಕಿನಿಂದ ಗುಣಮುಖರಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಅಂದರೆ ಆಕ್ಟಿವ್ ಕೇಸಸ್ 2026 ಮಂದಿ ಈ ಕ್ಷಣ ಟ್ರೀಟ್ಮೆಂಟ್ ಪಡ್ಕೋತಾರೆ. ಕೃಷ್ಣನ ನಾಡು ಉಡುಪಿಯಲ್ಲಿ ಕೊರೋನಾ ಮಹಾಸ್ಫೋಟಗೊಂಡಿದೆ. ಇಂದು ಮತ್ತೆ 73 ಹೊಸ ಪಾಸಿಟಿವ್ ಕೇಸ್ಗಳು ದೃಢಪಟ್ಟಿವೆ. ಇದರಿಂದಾಗಿ ಜಿಲ್ಲೆಯಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 260ಕ್ಕೆ ಏರಿಕೆಯಾಗಿದೆ. ಮಹಾರಾಷ್ಟ್ರದಿಂದ ಬಂದಿರುವ 61 ಜನರಲ್ಲಿ ಕೊರೋನಾ ಪತ್ತೆಯಾಗಿದ್ರೆ ಆದ್ರೆ 5 ಮಂದಿ ಪಾಸಿಟಿವ್ ಕೇಸ್ಗಳ ಸಂಪರ್ಕ ಇನ್ನೂ ಪತ್ತೆಯಾಗಿಲ್ಲ. 3 ಸೋಂಕಿತರಿಗೆ ದುಬೈ ಲಿಂಕ್ ಇದೆ. ಇನ್ನು ಕುಂದಾಪುರ ತಾಲೂಕಿನ ಶಂಕರ ನಾರಾಯಣ ಪೊಲೀಸ್ ಠಾಣೆಯ ಮಹಿಳಾ ಸಿಬ್ಬಂದಿ ಸೇರಿ 4 ಪೊಲೀಸರಿಗೂ ಸೋಂಕು ಅಂಟಿಕೊಂಡಿದೆ. ಠಾಣೆಯನ್ನ ಸೀಲ್ ಡೌನ್ ಮಾಡಲಾಗಿದೆ. ಉಡುಪಿಯಲ್ಲಿ ಈವರೆಗೆ 63 ಮಂದಿ ಡಿಸ್ಚಾರ್ಜ್ ಆಗಿದ್ದು 196 ಆಕ್ಟಿವ್ ಕೇಸ್ಗಳಿವೆ. ಜಿಲ್ಲೆಯಲ್ಲಿ ಇನ್ನೂ 7,000 ವರದಿ ಬರಲು ಬಾಕಿ ಇದ್ದು ಹೋಮ್ ಕ್ವಾರಂಟೈನ್ನಲ್ಲಿ 55 ಮಂದಿ, ಸಾಂಸ್ಥಿಕ ಕ್ವಾರಂಟೈನ್ನಲ್ಲಿ 143 ಮಂದಿ ಇದ್ದಾರೆ. ಬೆಂಗಳೂರಿಗೆ ಇವತ್ತು ಕೊರೋನಾ ಬಿಗ್ ಶಾಕ್ ಕೊಟ್ಟಿದೆ. ಇವತ್ತು ಒಂದೇ ದಿನ ಬರೋಬ್ಬರಿ 28 ಪಾಸಿಟಿವ್ ಕೇಸ್ಗಳು ದಾಖಲಾಯಿತು. ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಆಯಿತು 385. ಇನ್ನು ಕೊರೋನಾಗೆ ಬೆಂಗಳೂರಿನಲ್ಲಿ ಮಗದೊಂದು ಸಾವಾಯಿತು. 90 ವರ್ಷದ ಬಿಹಾರಿ ಕಾರ್ಮಿಕ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಈ ಮೂಲಕ ಬೆಂಗಳೂರಿನಲ್ಲಿ ಸಾವಿನ ಸಂಖ್ಯೆ 11ಕ್ಕೆ ಏರಿಕೆಯಾಯಿತು. ಇವತ್ತು ದಾಖಲಾದ 28 ಕೇಸ್ಗಳಲ್ಲಿ 21 ಮಂದಿಗೆ ಮಹಾರಾಷ್ಟ್ರದ ಲಿಂಕ್ ಇದೆ. ಬಿಡಿಎದಲ್ಲಿ ಕೆಲಸ ಮಾಡ್ತಿದ್ದ ಕಾನ್ಸ್ಟೇಬಲ್ಗೆ ಕೊರೋನಾ ಸೋಂಕು ಬಂತು. ಸೋಂಕಿತ ಪೊಲೀಸ್ ಟಿಪ್ಪು ನಗರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ರು ಅನ್ನೋ ಮಾತುಗಳಿದೆ. ಸದ್ಯ ಸೋಂಕಿತನಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಇವತ್ತು 6 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಇಂದು ಮತ್ತೆ 24 ಕೇಸ್ಗಳು ಪತ್ತೆಯಾಗಿದೆ. ಇದರೊಂದಿಗೆ ಸೋಂಕಿತರ ಸಂಖ್ಯೆ 300ರ ಗಡಿ ದಾಟಿ 305ಕ್ಕೆ ಏರಿಕೆಯಾಗಿದೆ. ಈವರೆಗೆ 128 ಮಂದಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು 170 ಆಕ್ಟಿವ್ ಕೇಸ್ಗಳಿವೆ. ಜಿಲ್ಲೆಯಲ್ಲಿ ಈವರೆಗೆ ಕೊರೋನಾ ಮಹಾಮಾರಿಯಿಂದ 7 ಮಂದಿ ಸಾವನ್ನಪ್ಪಿದ್ದಾರೆ. ಮಹಾರಾಷ್ಟ್ರದಿಂದ ವಾಪಸ್ಸಾದ 23 ವಲಸಿಗರಿಗೆ ಕೊರೋನಾ ಸೋಂಕು ತಗುಲಿದೆ. ಎಲ್ಲಾ ಸೋಂಕಿತರನ್ನ ಕ್ವಾರಂಟೈನ್ ಕೇಂದ್ರದಲ್ಲಿ ಇಡಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ಕೊರೋನಾ ಸೋಂಕಿನಿಂದ ಜನ ಭಯಭೀತರಾಗಿದ್ದಾರೆ. ಹಾಸನದಲ್ಲಿ ಇವತ್ತು 16 ಹೊಸ ಪಾಸಿಟಿವ್ ಕೇಸ್ ಪತ್ತೆಯಾಯಿತು. ಈ ಮೂಲಕ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 173. ಇದುವರೆಗೂ ಸೋಂಕಿನಿಂದ 30 ಮಂದಿ ಗುಣಮುಖರಾಗಿದ್ದಾರೆ. ಜಿಲ್ಲೆಯಲ್ಲಿ 143 ಮಂದಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆಯುತ್ತಿದ್ದಾರೆ. ಇವತ್ತು ಪತ್ತೆಯಾದ 16 ಸೋಂಕಿತರಲ್ಲಿ ಮುಂಬೈ ಲಿಂಕ್ ಇರೋರೇ ತುಂಬಾ ಜನ ಇದ್ದಾರೆ. ಸಕ್ಕರೆ ನಾಡು ಮಂಡ್ಯಗೆ ಮತ್ತೆ ಕೊರೋನಾ ಶಾಕ್ ನೀಡಿದೆ. ಮಂಡ್ಯ ಜಿಲ್ಲೆಯಲ್ಲಿ ಮತ್ತೆ ಕೊರೋನಾ ಅಟ್ಟಹಾಸ ಮೆರೆದಿದ್ದು ಇಂದು ಮತ್ತೆ 15 ಹೊಸ ಕೇಸ್ ಪತ್ತೆಯಾಗಿದೆ. ಈ ಮೂಲಕ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 285ಕ್ಕೆ ಏರಿಕೆಯಾಗಿದೆ. ಇಂದು ಪತ್ತೆಯಾದ 15 ಕೊರೋನಾ ಕೇಸ್ಗಳಲ್ಲಿ 13 ಜನರಿಗೆ ಮಹಾರಾಷ್ಟ್ರದ ಲಿಂಕ್ ಇದೆ ಅಂತ ಗೊತ್ತಾಗಿದೆ. ಇನ್ನು ಓರ್ವನ ಸೋಂಕಿನ ಮೂಲ ಪತ್ತೆಯಾಗಿಲ್ಲ. ಜಿಲ್ಲೆಯಲ್ಲಿ 61 ಮಂದಿ ಸೋಂಕಿನಿಂದ ಗುಣಮುಖರಾಗಿದ್ದು 224 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ. ಮಲೆನಾಡ ಹೆಬ್ಬಾಗಿಲು ಅಂದರೆ ಶಿವಮೊಗ್ಗ ಕೊರೋನಾ ವಾರಿಯರ್ಸ್ಗೆ ಮಹಾಮಾರಿ ಕಂಟಕ ಎದುರಾಗಿದೆ. 8 ಜನ ಪೊಲೀಸರು, ಒಬ್ಬ ವೈದ್ಯ ಸೇರಿದಂತೆ 9 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ವಾಪಸ್ ಬಂದಿದ್ದ ಪೊಲೀಸರಿಗೆ ಕೊರೋನಾ ಸೋಂಕು ತಗುಲಿದೆ. ಬೆಂಗಳೂರಿನ ಪಾದರಾಯನಪುರ ಮತ್ತು ಶಿವಾಜಿನಗರದಲ್ಲಿ ಕರ್ತವ್ಯ ನಿರ್ವಹಿಸಿ ಪೊಲೀಸರು ವಾಪಸ್ಸಾಗಿದ್ದರು. ವಾಪಸ್ ಬಂದ ಕೂಡಲೇ ಇವರಿಗೆ ಗಂಟಲು ದ್ರವ ಪರೀಕ್ಷೆ ನಡೆಸಲಾಯಿತು. ಮೊದಲ ದಿನ 3 ಕೆಎಸ್ಆರ್ಪಿ ಪೊಲೀಸರಲ್ಲಿ ಸೋಂಕು ಪತ್ತೆಯಾಗಿತ್ತು. ಇವತ್ತು ಮತ್ತೆ 8 ಪೊಲೀಸರಲ್ಲಿ ಸೋಂಕು ದೃಢಪಟ್ಟಿದೆ. ಇಷ್ಟೇ ಅಲ್ಲ, ಕುಂಸಿಯ ಬಾಳೆಕೊಪ್ಪದ ಸೋಂಕು ಪೀಡಿತ ವ್ಯಕ್ತಿಗೆ ಚಿಕಿತ್ಸೆ ನೀಡಿದ್ದ ವೈದ್ಯಗೂ ಸೋಂಕು ತಗುಲಿದೆ. ಬೆಂಗಳೂರಿನ 31 ವಾರ್ಡ್ಗಳನ್ನು ಕೊರೋನಾ ಕಂಟೋನ್ಮೆಂಟ್ ಝೋನ್ ಅಂತ ಗುರುತಿಸಲಾಗಿದೆ.
ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಸಂಪೂರ್ಣ ಲಾಕ್ಡೌನ್ ಮುಂದುವರಿಯಲಿದ್ದು ಅಗತ್ಯ ಸೇವೆಗಳಿಗೆ ಮಾತ್ರ ಕಂಟೋನ್ಮೆಂಟ್ ಝೋನ್ನಲ್ಲಿ ಅವಕಾಶ ಇದೆ. ಪಶ್ಚಿಮ ವಿಭಾಗದಲ್ಲಿ 5 ವಾರ್ಡ್ಗಳು ಕಂಟೋನ್ಮೆಂಟ್ ಝೋನ್, ಮಹದೇವಪುರ ಮತ್ತು ಪೂರ್ವ ವಲಯದಲ್ಲಿ ತಲಾ 5 ವಾರ್ಡ್ ಕಂಟೋನ್ಮೆಂಟ್ಗಳಾಗಿದ್ರೆ ಬೊಮ್ಮನಹಳ್ಳಿಯಲ್ಲಿ 4, ರಾಜರಾಜೇಶ್ವರಿ ನಗರದಲ್ಲಿ 2, ಯಲಹಂಕ ವಲಯ 1, ದಕ್ಷಿಣ ವಲಯದಲ್ಲಿ 2 ಕಂಟೋನ್ಮೆಂಟ್ ಝೋನ್ ಅಂತ ಬಿಬಿಎಂಪಿ ಗುರುತಿಸಿದೆ. ಈ ಎಲ್ಲಾ 31 ಕಂಟೋನ್ಮೆಂಟ್ ಝೋನ್ಗಳಲ್ಲಿ ಲಾಕ್ಡೌನ್ ಮುಂದುವರಿಯಲಿದ್ದು ಇಲ್ಲಿ ಅನ್ಲಾಕ್ 1.0 ಅನ್ವಯ ಆಗಲ್ಲ. ಇನ್ನು ಇಡೀ ಬೆಂಗಳೂರಿನಲ್ಲಿ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 5 ಗಂಟೆಯವರೆಗೆ ಜನ ಮನೆಯಿಂದ ಹೊರಗೆ ಓಡಾಡುವಂತಿಲ್ಲ. ವಾಹನಗಳ ಸಂಚಾರವು ಸಂಪೂರ್ಣ ನಿಷೇಧ ಮುಂದುವರಿಯಲಿದೆ. ಅಪ್ಪ ಹಾಗೂ ಮಗನಿಗೆ ಕೊರೋನಾ ಪಾಸಿಟಿವ್ ಬಂದಿರೋದ್ರಿಂದ ಬೆಂಗಳೂರು ದಕ್ಷಿಣ ತಾಲೂಕಿನ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಶಿಕಾರಿಪಾಳ್ಯವನ್ನು ಸೀಲ್ ಡೌನ್ ಮಾಡಿದ್ದಾರೆ. ಸೀಲ್ ಡೌನ್ ಆದ್ರೂ ಕೂಡ ಜನ ಮಾತ್ರ ಭಯ ಇಲ್ಲದೆ ಓಡಾಡ್ತಾನೆ ಇದ್ದಾರೆ. ಪೊಲೀಸರನ್ನ ಕಂಡ್ರು ಭಯ ಕೂಡ ಇಲ್ಲ. ಕೊರೋನಾ ಅಂದ್ರೂ ಕೂಡ ಜನ ಆತಂಕ ವ್ಯಕ್ತಪಡಿಸ್ತಾನೆ ಇಲ್ಲ. ಪೊಲೀಸರು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ. ಆದರೂ ಕೂಡ ಶಿಕಾರಿಪಾಳ್ಯದ ಜನರ ಓಡಾಟ ಮಾತ್ರ ನಿಂತಿಲ್ಲ. ಕಳೆದ 3 ದಿನಗಳ ಹಿಂದೆ ಅಪ್ಪ ಮಗನಲ್ಲಿ ಕೊರೋನಾ ಪಾಸಿಟಿವ್ ಪತ್ತೆಯಾಗಿತ್ತು. ರಂಜಾನ್ ಹಬ್ಬಕ್ಕೆ ಟೋಪಿ ತರೋದಕ್ಕೆ ಅಜ್ಮೀರ್ಗೆ ಹೋಗಿದ್ದ ಪೇಷಂಟ್ ನಂಬರ್ 2887 ಹಾಗೂ ಪೇಷಂಟ್ ನಂಬರ್ 2889ಕ್ಕೆ ಸೋಂಕು ಬಂದಿದೆ. ಸೀಲ್ ಡೌನ್ ಆಗಿದ್ರು ಮಟನ್ ಸ್ಟಾಲ್, ಕಬಾಬ್ ಅಂಗಡಿ, ಬಟ್ಟೆ ಅಂಗಡಿಗಳು ಎಲ್ಲ ತೆರೆದಿತ್ತು. ರಾಜ್ಯದಲ್ಲಿ ವಲಸಿಗರಿಂದಲೇ ಕೊರೋನಾ ಸೋಂಕು ಹೆಚ್ಚಾಗ್ತಿದೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಬೊಮ್ಮಾಯಿ, ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಬರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಾಗೆ ಅಲ್ಲಿಂದ ಬಂದವರಿಂದಲೇ ಸೋಂಕು ಕೂಡ ಜಾಸ್ತಿ ಆಗ್ತಾ ಇದೆ. ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಚೆಕ್ ಪೋಸ್ಟ್ಗಳನ್ನ ತೆರವುಗೊಳಿಸಿ ಗಡಿ ಭಾಗಗಳಿಗೆ ಶಿಫ್ಟ್ ಮಾಡಲಾಗಿದೆ ಅಂತ ಹೇಳಿದ್ರು. ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಗಡಿಯಲ್ಲಿ ಬೆಳಗಾವಿಯಿಂದ ಬೀದರ್ನಲ್ಲಿ 60 ಪೊಲೀಸ್ ಠಾಣೆಗಳು ಇವೆ. ಕಾಲು ದಾರಿಯಲ್ಲಿ ಬರುವವರು, ಎತ್ತಿನ ಗಾಡಿಯಲ್ಲಿ ಬರುವವರ ಮೇಲೆ ತೀವ್ರ ನಿಗಾ ಇಡಲಾಗಿದೆ. ಕಾಲುದಾರಿಗಳನ್ನ ಪತ್ತೆ ಮಾಡಿ ಪೆಟ್ರೋಲಿಂಗ್ ಮಾಡಲು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಕಳ್ಳದಾರಿಯಲ್ಲಿ ಅಂದ್ರೆ ಚಕಡಿ ದಾರಿಯಲ್ಲಿ ಇತರ ದಾರಿಯಲ್ಲಿ ಬರ್ತಾರೆ ಅನ್ನುವಂಥದ್ದೇನಿತ್ತು, ನಾನು ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಈಗ ಅಂತರ್ ಜಿಲ್ಲೆ ಅಂತರ್ ತಾಲೂಕದ ಚೆಕ್ ಪೋಸ್ಟ್ಗಳೆಲ್ಲ ತೆಗಿತಾ ಇದ್ದೇವೆ. ಹೀಗಾಗಿ ಅವೆಲ್ಲವನ್ನು ಕೂಡ ಬಾರ್ಡರ್ಗೆ ಶಿಫ್ಟ್ ಮಾಡಿ ಆ ಎಲ್ಲ ಪೊಲೀಸ್ ಸ್ಟೇಷನ್ ಜವಾಬ್ದಾರಿ ಆ ಜುಡಿಶಿಕ್ಷನ್ ಇರುವಂಥ ಚಕಡಿ ದಾರಿ ಮತ್ತು ಹಲವರಿ ದಾರಿ ಅಂತ ನಾವು ಕರಿತೇವೆ, ಅವೆಲ್ಲವನ್ನು ಕೂಡ ಮ್ಯಾನ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಆದೇಶವನ್ನು ಕೊಟ್ಟಿದ್ದೇವೆ. ಹೀಗಾಗಿ ಅದು ಕೂಡ ನಿಂತಿದೆ. ಈಗ ಕಟ್ಟುನಿಟ್ಟಾಗಿ ಹೊಸ ಡೈರೆಕ್ಷನ್ಸ್ ಏನಿದೆ ಆ ಪ್ರಕಾರ ಮಾಡಿ. ಗದಗದಲ್ಲಿ ಸಾವನ್ನಪ್ಪಿದ ಕೊರೋನಾ ವಾರಿಯರ್ ಮನೆಗೆ ಕೊನೆಗೂ ಅಧಿಕಾರಿಗಳು ಭೇಟಿ ಕೊಟ್ಟರು. 108 ಆಂಬ್ಯುಲೆನ್ಸ್ ಚಾಲಕ ಸಾವನ್ನಪ್ಪಿದ್ರು ಕೂಡ ಸರ್ಕಾರದಿಂದ ಯಾವುದೇ ಪರಿಹಾರ ಸಿಕ್ಕಿರಲಿಲ್ಲ. ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಕೂಡ ಪ್ರಸಾರ ಮಾಡಿತು. ವರದಿ ಪ್ರಸಾರವಾದ ಬಳಿಕ ಎಚ್ಚೆತ್ತ ಗದಗ ಜಿಲ್ಲಾಡಳಿತ ಇವತ್ತು ಮೃತನ ಮನೆಗೆ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಆಂಬ್ಯುಲೆನ್ಸ್ ಚಾಲಕ ಸಾವನ್ನಪ್ಪಿ 5 ದಿನ ಕಳೆದ ಬಳಿಕ ಜಿಲ್ಲಾಡಳಿತ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದೆ. ನರಗುಂದ ತಹಸೀಲ್ದಾರ್ ಮಹೇಂದ್ರ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮನೆಗೆ ಭೇಟಿ ಕೊಟ್ಟರು. ಅಧಿಕಾರಿಗಳ ಕಣ್ಣು ತೆರೆಸಿದ ನ್ಯೂಸ್ 18 ಕನ್ನಡಕ್ಕೆ ಮೃತ ಚಾಲಕನ ಪತ್ನಿ ಜ್ಯೋತಿ ಧನ್ಯವಾದ ಹೇಳಿದರು. ಉತ್ತರ ಕನ್ನಡ ಜಿಲ್ಲಾ ಕೇಂದ್ರ ಕಾರವಾರದಿಂದ ಪಶ್ಚಿಮ ಬಂಗಾಳಕ್ಕೆ ಮೊದಲ ಶ್ರಮಿಕ್ ರೈಲು ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದ 934 ವಲಸೆ ಕಾರ್ಮಿಕರನ್ನ ಹೊತ್ತು ಸಾಗಿದೆ. ಲಾಕ್ಡೌನ್ ಸಮಸ್ಯೆಯಿಂದ ಕಾರವಾರದಲ್ಲಿ ಉದ್ಯೋಗ ಇಲ್ಲದೆ ಪರಿತಪಿಸುತ್ತಾ ಇದ್ದ ಪಶ್ಚಿಮ ಬಂಗಾಳದ 934 ವಲಸೆ ಕಾರ್ಮಿಕರು ಇವತ್ತು ತಮ್ಮ ತಮ್ಮ ತವರು ಸೇರಲು ಶ್ರಮಿಕ್ ರೈಲು ಹತ್ತಿದ್ರು. ಕಾರವಾರದಿಂದ ಕೊಂಕಣ ಮಾರ್ಗವಾಗಿ ಮೊದಲ ಶ್ರಮಿಕ್ ರೈಲು ಹೊರಡುವಾಗ ಜಿಲ್ಲಾಡಳಿತದ ಅಧಿಕಾರಿ ವರ್ಗ ಮತ್ತು ರೈಲ್ವೆ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದು ಕಾರ್ಮಿಕರನ್ನ ಬೀಳ್ಕೊಟ್ರು. ಆರಂಭದಲ್ಲಿ ಕಾರ್ಮಿಕರಿಗೆ ವೈದ್ಯಕೀಯ ಚಿಕಿತ್ಸೆಗೊಳಪಡಿಸಿ ಸರ್ಕಾರದ ಮಾರ್ಗಸೂಚಿಯಂತೆ ಏನೆಲ್ಲ ವೈದ್ಯಕೀಯ ಕ್ರಮ ಕೈಗೊಳ್ಳಬೇಕೋ ಅವನ್ನೆಲ್ಲ ಕೈಗೊಂಡು ಕಳುಹಿಸಿಕೊಡಲಾಯಿತು. ಇವತ್ತಿನಿಂದ ದೇಶದಾದ್ಯಂತ ಪ್ರಯಾಣಿಕರ ರೈಲು ಓಡಾಟ ಶುರುವಾಯಿತು. ಮೊದಲ ಭಾಗವಾಗಿ 200 ರೈಲುಗಳು ಸಂಚಾರ ಮಾಡ್ತಾ ಇದೆ. ಆನ್ಲೈನ್ ರಿಸರ್ವೇಷನ್ ಮಾಡಿದ್ರಷ್ಟೇ ಪ್ರಯಾಣಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ರು. ಕೌಂಟರ್ನಲ್ಲಿ ಟಿಕೆಟ್ಗೆ ಅವಕಾಶ ಇಲ್ಲ, ಹಾಗೆಯೇ ತತ್ಕಾಲ್ ಟಿಕೆಟ್ ಸಹ ಲಭ್ಯ ಇಲ್ಲ. ರೈಲು ಪ್ರಯಾಣಕ್ಕೆ ರೈಲ್ವೆ ಇಲಾಖೆ ಹಲವು ಷರತ್ತುಗಳನ್ನು ಕೂಡ ಹಾಕಿದೆ. ಸ್ವಚ್ಛತೆ, ಸಾಮಾಜಿಕ ಅಂತರ, ಮಾಸ್ಕ್ ಇದ್ರಷ್ಟೇ ಅವಕಾಶ. ರೈಲು ಹೊರಡೋಕೆ 90 ನಿಮಿಷ ಮೊದಲು ನಿಲ್ದಾಣಕ್ಕೆ ಬರಬೇಕು. ಪ್ರಯಾಣಿಕರನ್ನ ಬಿಟ್ಟು ಬೇರೆಯವರಿಗೆ ನಿಲ್ದಾಣಕ್ಕೆ ಪ್ರವೇಶ ಅಂತೂ ಇಲ್ಲ. ರೈಲು ಹತ್ತುವ ಮುನ್ನ ಆರೋಗ್ಯ ತಪಾಸಣೆ ನಡೆಸಲಾಗುತ್ತೆ. ಈಗಾಗಲೇ ಜೂನ್ 30ರವರೆಗೆ 26 ಲಕ್ಷ ಟಿಕೆಟ್ ಬುಕಿಂಗ್ ಆಗಿದೆ. ಪ್ರಯಾಣಿಕರು ಆರೋಗ್ಯ ಸೇತು ಆ್ಯಪ್ ಹೊಂದುವುದು ಹಾಗೂ ಪ್ರಯಾಣದ ವೇಳೆ ಮಾಸ್ಕ್ ಧರಿಸೋದು ಕಡ್ಡಾಯ. ಎಸಿ ಕೋಚ್ಗಳಲ್ಲಿ ಬೆಡ್ಶೀಟ್ ನೀಡಲ್ಲ. ಪ್ಯಾಕ್ ಮಾಡಿದಂಥ ಆಹಾರಗಳ ಮಾರಾಟಕ್ಕೆ ಮಾತ್ರ ಅವಕಾಶ ಇದೆ.
ಸಾರಿಗೆ ಸಿಬ್ಬಂದಿಗೆ ವೇತನ ರಹಿತ ಕಡ್ಡಾಯ ರಜೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಲಕ್ಷ್ಮಣ ಸವದಿ ಪ್ರತಿಕ್ರಿಯಿಸಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಅವರು, ಈ ರೀತಿಯ ತೀರ್ಮಾನ ಆಗಿಲ್ಲ. ಅನವಶ್ಯಕವಾಗಿ ಹೊರಗುತ್ತಿಗೆ ಮೇಲೆ ಇರೋರಿಗೆ ಸ್ವಲ್ಪ ದಿನದ ಮಟ್ಟಿಗೆ ಅವರಿಗೆ ಮನೆಯಲ್ಲಿ ಇರೋಕೆ ಹೇಳ್ತೇವೆ. ಹೊರಗುತ್ತಿಗೆ ಮೇಲೆ ಇರೋ ಅನಾವಶ್ಯಕ ಪೋಸ್ಟ್ಗಳನ್ನ ಸ್ವಲ್ಪ ದಿನದ ಮಟ್ಟಿಗೆ ಬ್ರೇಕ್ ಮಾಡ್ತೇವೆ. ಸಾರಿಗೆ ನೌಕರರಿಗೆ ನಾವು ಯಾವುದೇ ಕೊರತೆ ಮಾಡಿಲ್ಲ. ಇದುವರೆಗೆ ನಾವು ಸ್ಯಾಲರಿ ನಿಲ್ಲಿಸಿಲ್ಲ. ನಮ್ಗೆ ಆದಾಯ ಬರ್ತಿಲ್ಲ. ಸರ್ಕಾರದಿಂದ ವೇತನ ಕೊಡಬೇಕು ಅಂತ ಕೇಳಿದ್ದೇವೆ. ಈಗಾಗಲೇ ನಾವು ಸಿಎಂ ಬಳಿ ಮಾತನಾಡಿದ್ದೇವೆ. 1.5 ತಿಂಗಳ ವೇತನ ನೀಡಿದ್ದಾರೆ. ಇನ್ನು 2 ದಿನಗಳಲ್ಲಿ ಸಭೆ ಇದೆ. ನಮ್ಗೆ ರಾಜ್ಯ ಸರ್ಕಾರ ಸಹಾಯ ಮಾಡುತ್ತೆ ಎಂಬ ಭರವಸೆ ಇದೆ ಅಂತ ಹೇಳಿದರು. ಆಗಿಲ್ಲ, ಅನಾವಶ್ಯಕವಾಗಿ ಏನು ಹೊರಗುತ್ತಿಗೆ ಅವಶ್ಯಕ ಇಲ್ಲದೇ ಇರ್ತಕ್ಕಂಥವ್ರು ಹೇಳಿದ್ರು ಅದನ್ನು ಸಂತೋಷಿಸ್ಬಿಟ್ಟಿದೆ. ಈ ಕೊರೋನಾದು ಸ್ವಲ್ಪ ಕಡಿಮೆ ಆದವರಿಗೆ ಹೊರಗುತ್ತಿಗೆಯಾಗಿ ಇರ್ತಕ್ಕಂಥ ಅನಾವಶ್ಯಕ ಪೋಸ್ಟ್ಗಳು ಸ್ವಲ್ಪ ದಿವಸವರೆಗೆ ಅವ್ರಿಗೆ ಬ್ರೇಕ್ ಮಾಡ್ತಕ್ಕಂಥದ್ದು ಮಾತ್ರ ಯಾವುದೋ ಸರ್ಕಾರಿ ಹುದ್ದೆಗಳ ಹೊಸ ನೇಮಕಾತಿಗೆ ತಾತ್ಕಾಲಿಕ ತಡೆ ನೀಡಲಾಗಿದೆ. ಲಾಕ್ಡೌನ್ನಿಂದ ರಾಜ್ಯ ಸರ್ಕಾರದಲ್ಲಿ ಆರ್ಥಿಕ ಸಂಕಷ್ಟ ಹಿನ್ನೆಲೆಯಲ್ಲಿ ಹೊಸ ನೇಮಕಾತಿ ಆದೇಶ ನೀಡದಂತೆ ಸರ್ಕಾರ ನಿರ್ಧಾರ ಮಾಡಿದೆ. ಈಗಾಗಲೇ ಹೊರಡಿಸಿರುವ ನೋಟಿಫಿಕೇಶನ್ ಬಿಟ್ಟು ಹೊಸ ನೋಟಿಫಿಕೇಶನ್ ಮಾಡಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಪೊಲೀಸ್ ನೇಮಕಾತಿ, ಅರಣ್ಯ ಇಲಾಖೆ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಇದನ್ನು ಹೊರತುಪಡಿಸಿ ಹೊಸ ನೋಟಿಫಿಕೇಶನ್ಗೆ ತಾತ್ಕಾಲಿಕ ತಡೆ ಕೊಡಲಾಗಿದೆ. ಈಗಾಗಲೇ ಕೆಲ ಇಲಾಖೆಗಳ ವಿಲೀನಕ್ಕೆ ರಾಜ್ಯ ಸರ್ಕಾರ ಕೂಡ ಮುಂದಾಗಿದೆ. ಬಿಜೆಪಿಯಲ್ಲಿನ ಭಿನ್ನಮತದ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಕಟೀಲ್, ಯಡಿಯೂರಪ್ಪ ನಮ್ಮ ಪ್ರಶ್ನಾತೀತ ನಾಯಕರು. ಬಿಎಸ್ವೈ ನಮ್ಮ ನಾಯಕರಾಗಿರುವುದಕ್ಕೆ ಅವರನ್ನ ಸಿಎಂ ಮಾಡಿರುವುದು. ಪಕ್ಷದಲ್ಲಿ ಯಡಿಯೂರಪ್ಪ ವಿರುದ್ಧ ಯಾವುದೇ ಅಸಮಾಧಾನ ಇಲ್ಲ. ರಾಜ್ಯದಲ್ಲಿ ಬಿಎಸ್ವೈ ಉತ್ತಮ ಆಡಳಿತ ನೀಡುತ್ತಿದ್ದಾರೆ ಅಂತ ಹೇಳಿದರು. ಇನ್ನು ಯಡಿಯೂರಪ್ಪನವರ ಕುಟುಂಬದ ರಾಜಕಾರಣ ಆರೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಕಟೀಲ್, ಅಪ್ಪ ಸಿಎಂ ಆದ ತಕ್ಷಣ ಅವರ ಮಕ್ಕಳು ಸಾರ್ವಜನಿಕ ಜೀವನದಲ್ಲಿ ಇರಬಾರದು ಅಂತೇನಿಲ್ಲ. ಯಡಿಯೂರಪ್ಪನವರ ಮಗ ಜನರಿಂದ ಆಯ್ಕೆಯಾಗಿದ್ದಾರೆ. ಮತ್ತೊಬ್ಬ ಮಗ ಪಕ್ಷದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಅವರದ್ದು ಕುಟುಂಬ ರಾಜಕಾರಣ ಅಲ್ಲ ಅಂತ ಹೇಳಿದರು. ಶಾಸಕರು, ಸಂಸದರು ಪ್ರತ್ಯೇಕ ಸಭೆಗಳನ್ನು ಇನ್ನೂ ಮಾಡುವುದು. ಅವರು ಅಭಿವೃದ್ಧಿ ದೃಷ್ಟಿಯಿಂದ ಮಾಡಿದ್ದಾರೆ. ಬೇರೆ ಬೇರೆ ಅವರ ಕಾರ್ಯಗಳ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದಾರೆ. ನಾನು ಮಾಧ್ಯಮದಲ್ಲಿ ನೋಡಿದ್ದೆ. ಯಾವುದೇ ಅಶಿಸ್ತನ್ನ ಭಾರತೀಯ ಜನತಾ ಪಾರ್ಟಿ ಸಹಿಸೋದಿಲ್ಲ. ಅಂತಹ ಸಂದರ್ಭಗಳು ಬಂದಾಗ ಶಿಸ್ತಿನ ಕ್ರಮ ನಮ್ಮ ಪಾರ್ಟಿಗೆ ಅಲ್ಲ. ಬೆಂಕಿಗೆ ನೀರು ಹಾಕಿದಾಗಲೇ ಹೊಗೆ ಹೋಗುತ್ತೆ. ಬೆಂಕಿಗೆ ನೀರು ಹಾಕಿದ್ರೆ ಮತ್ತೆ ಹೊಗೆ ಹಾಗೆ. ಬೆಂಗಳೂರಿನಲ್ಲಿ ಇವತ್ತು ಕಿರುತೆರೆ ನಿರೂಪಕಿ ಸೆಲ್ಫಿ ವಿಡಿಯೋ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಿರೂಪಕಿ ಚಂದನ ತಾವರೆಕೆರೆ ಮುಖ್ಯ ರಸ್ತೆಯ ಮನೆಯಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈಕೆ 5 ವರ್ಷಗಳಿಂದ ದಿನೇಶ್ ಎಂಬಾತನನ್ನು ಪ್ರೀತಿ ಮಾಡ್ತಿದ್ರು. ಇತ್ತೀಚೆಗೆ ಮದುವೆ ಆಗಬೇಕು ಅಂತ ಚಂದನ ಒತ್ತಾಯ ಮಾಡಿದ್ರು. ಲಾಕ್ಡೌನ್ ಮುಗಿದ ಬಳಿಕ ಮದುವೆ ಆಗೋದಾಗಿ ದಿನೇಶ್ ಹೇಳಿದ್ದಂತೆ. ಆದರೆ ಲಾಕ್ಡೌನ್ ಬಳಿಕ ಉಲ್ಟಾ ಹೊಡೆದು ಮದುವೆ ಆಗೋದಕ್ಕೆ ನಿರಾಕರಿಸಿದ್ದ. ಈತ ಮದುವೆ ನೆಪದಲ್ಲಿ ಯುವತಿ ಜೊತೆ ದೈಹಿಕ ಸಂಪರ್ಕ ಹೊಂದಿದ್ದ ಎನ್ನಲಾಗಿದೆ. ಹೀಗಾಗಿ ಮೇ 28ನೇ ತಾರೀಕು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಇವತ್ತು ಸಾವನ್ನಪ್ಪಿದ್ದಾರೆ. ಸದ್ಯ ದಿನೇಶ್ ಹಾಗೂ ಆತನ ಕುಟುಂಬದವರ ಮೇಲೆ ದೂರು ದಾಖಲಾಗಿದೆ. ಚಿತ್ರದುರ್ಗದಲ್ಲಿ ದೇವರ ರಾಸುಗಳಿಗೆ ಮೇವಿನ ಕೊರತೆ ಬಗ್ಗೆ ನಿನ್ನೆ ನ್ಯೂಸ್ 18 ವರದಿ ಪ್ರಸಾರ ಮಾಡಿತ್ತು. ಇಂದು ಎಚ್ಚೆತ್ತ ಆರೋಗ್ಯ ಸಚಿವ ಬಿ ಶ್ರೀರಾಮುಲು ನಾಗರಹಟ್ಟಿ ದೇವರ ಎತ್ತುಗಳಿಗೆ ಮೇವು ಸರಬರಾಜು ಮಾಡಿದ್ದಾರೆ. ನ್ಯೂಸ್ 18ನಲ್ಲಿ ಸುದ್ದಿ ಪ್ರಸಾರವಾದ ಬಳಿಕ ಶ್ರೀರಾಮುಲು ಸ್ಥಳಕ್ಕೆ 4 ಲೋಡ್ ಮೇವು ಸರಬರಾಜು ಮಾಡಿದ್ದಾರೆ. ಇನ್ನು ಪ್ರತಿ ತಿಂಗಳು ಮೇವು ಕೊರತೆ ಆಗದಂತೆ ನೋಡಿಕೊಳ್ಳೋದಾಗಿ ಭರವಸೆಯನ್ನ ನೀಡಿದ್ದಾರೆ. ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ದೇವರ ಎತ್ತುಗಳು ಲಾಕ್ಡೌನ್ ಪರಿಣಾಮ ಮೇವಿಲ್ಲದೆ ನರಳುತ್ತಾ ಇದ್ವು. ಈ ಬಗ್ಗೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸ್ಪಂದಿಸ್ತಾ ಇಲ್ಲ ಅಂತ ನ್ಯೂಸ್ 18 ವರದಿ ಪ್ರಸಾರ ಮಾಡಿತ್ತು. ಇದೀಗ ರಾಸುಗಳಿಗೆ ಮೇವು ಸಿಕ್ಕಿದೆ. ಡಿಕೆ ಬ್ರದರ್ಸ್ ವಿರುದ್ಧ ಡಿಸಿಎಂ ಅಶ್ವತ್ಥ ನಾರಾಯಣ್ ಕಿಡಿಕಾರಿದ್ದಾರೆ. ರಾಮನಗರದಲ್ಲಿ ಮಾತನಾಡ್ತಾ ಇದ್ರು ಮಾನ್ಯ ಉಪಮುಖ್ಯಮಂತ್ರಿಗಳು. ಕೆಲವರು ಕರಾಳವಾಗಿ ಬದುಕಿದ್ದಾರೆ, ಅವರ ಪಕ್ಷ ಕೂಡ ಕರಾಳವಾಗಿದೆ. ಅಂಥವರಿಗೆ ಪ್ರಗತಿ ಬೆಳಕು ನೀಡ್ತಾ ಇರೋದು ಬಿಜೆಪಿ ಪಕ್ಷ. ಜಿಲ್ಲೆಯಲ್ಲಿ ಡಿಕೆ ಶಿವಕುಮಾರ್, ಸಂಸದ ಡಿಕೆ ಸುರೇಶ್ ನಮಗೆ ಕಾಣಲ್ಲ. ಜಿಲ್ಲೆಯ ಅಭಿವೃದ್ಧಿ ಅಷ್ಟೇ ನಮಗೆ ಮುಖ್ಯ. ಅವರು ಜಿಲ್ಲೆಯಲ್ಲಿ ಇದ್ದಾರೆ, ಅವರು ಅಧ್ಯಕ್ಷರಾಗಿದ್ದಾರೆ ಅಂತ ನಾನು ಜಿಲ್ಲೆಗೆ ಬರ್ತಾ ಇಲ್ಲ. ಈ ಜಿಲ್ಲೆಯ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ, ಹಾಗಾಗಿ ಜಿಲ್ಲೆಯ ಅಭಿವೃದ್ಧಿಗಾಗಿ ಬರ್ತಾ ಇದ್ದೀನಿ. ದೊಡ್ಡವರು ದೊಡ್ಡದಾಗೆ ಕಾಣ್ತಾರೆ, ಹಾಗೆ ಕಾಣಲಿ. ನಾನು ಅವರಷ್ಟು ದೊಡ್ಡ ಮನುಷ್ಯನಲ್ಲ ಅಂತ ಡಿಕೆ ಸಹೋದರರಿಗೆ ಈ ಮೂಲಕ ಟಾಂಗ್ ಕೊಟ್ಟರು. ಇವತ್ತು ದೇಶದಲ್ಲಿ ಇಷ್ಟು ಸುಧಾರಣೆಗಳಾಗ್ತಿದೆ. ಪಾಪ ಕರಳವಾಗಿ ಬದುಕ್ಬಿಟ್ಟಿದ್ದಾರೆ ಅವರು. ಕರಳವಾಗಿ ಇರುವಂಥ ಪಕ್ಷಗಳು. ನನಗೆ ಇಲ್ಲಿ ಶಿವಕುಮಾರರು ಕಾಣಲ್ಲ, ಸುರೇಶು ಅಂತಲ್ಲ ಕಾಣಲ್ಲ ಅಂದ್ರೆ ಆ ರೀತಿ ಅಲ್ಲ. ಅವ್ರು ಚುನಾಯಿತ ಪ್ರತಿನಿಧಿಗಳು, ಅವ್ರು ಇದ್ದಾರೆ ಅಂತ ನಾವು ಅಂದ್ಕೊಂಡೇನು ಬಂದಿಲ್ಲ. ಕೆಪಿ
ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೇರಲು ಡಿಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲೇ ತೀವ್ರ ಪೈಪೋಟಿ ನಡೆಸಿ ಕೊನೆಗೆ ಕೆಪಿಸಿಸಿ ಹುದ್ದೆಯನ್ನ ಗಿಟ್ಟಿಸಿಕೊಂಡಿದ್ರು. ಆದರೆ ಕನಕಪುರ ಬಂಡೆ ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಕಾರ್ಯಕ್ರಮಕ್ಕೆ ಸರ್ಕಾರ ಬ್ರೇಕ್ ಹಾಕಿದೆ. ಕಳೆದ 2.5 ತಿಂಗಳಿನಿಂದ ವಿವಿಧ ಕಾರಣಗಳಿಂದಾಗಿ ಮುಂದೂಡಿಕೆಯಾಗ್ತಾ ಇರುವ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಇದೇ ಜೂನ್ 7ರಂದು ಮುಹೂರ್ತ ಫಿಕ್ಸ್ ಆಗಿತ್ತು. ಆದರೆ ಬಿಎಸ್ವೈ ಸರ್ಕಾರ ಇದಕ್ಕೂ ಬ್ರೇಕ್ ಹಾಕಿದೆ. ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸರ್ಕಾರ ಅನುಮತಿ ನೀಡಿಲ್ಲ. ಡಿಕೆಶಿ ಕಾರ್ಯಕ್ರಮಕ್ಕೆ ಅನುಮತಿ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಆದರೆ ರಾಜ್ಯ ಸರ್ಕಾರ ಡಿಕೆಶಿ ಮನವಿಯನ್ನ ತಿರಸ್ಕರಿಸಿದೆ. ಕೇಂದ್ರ ಸರ್ಕಾರದಿಂದ ಗೈಡ್ಲೈನ್ಸ್ ಬಂದಿದೆ. ಅವರು ನಮಗೆ ಈ ಪೊಲಿಟಿಕಲ್ ಫಂಕ್ಷನ್ಸ್ ನ ಬ್ಯಾನ್ ಮಾಡಿದ್ದೀವಿ 8ನೇ ತಾರೀಕುವರೆಗೂ ಅಂತ ಹೇಳಿದ್ದಾರೆ. ಕೇವಲ ಒಂದು 150 ಜನಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ಇದರಿಂದ ನೇರವಾದಂತ ರಾಜಕೀಯದ ಹುನ್ನಾರು ಅರ್ಥ ಆಗ್ತಾ ಇದೆ. ಗೌರವನ ಕೊಟ್ಟು ಕಾನೂನ ವಿರುದ್ಧವಾಗಿ ನಾವು ಯಾವ ಕಾರ್ಯಕ್ರಮ ಕೂಡ ನಾವು ಮಾಡೋದಿಲ್ಲ. ಕೊರೋನಾ 30 ನಿಮಿಷದ 30 ಸುದ್ದಿಗಳಲ್ಲಿ ಇನ್ನೂ 10 ಸುದ್ದಿ ಬಾಕಿ ಇದೆ. ಅದಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀವಿ. ಎಲ್ಲೋ ಹೋಗ್ಬೇಕಾಯ್ತಾರೆ. ಯಾರ ಮನೆಗೂ ಹೋಗ್ಬೇಡಿ, ಯಾರನ್ನೂ ಮನೆ ಕರಿಬೇಡಿ. ಕುಟುಂಬದೊಂದಿಗೆ ಸಮಯ ಕಳೆಯಿರಿ, ಕುಟುಂಬದ ರಕ್ಷಣೆ ಮಾಡಿ. ಕಿಲ್ಲರ್ ಕೊರೋನಾ. ಭಾರತದಲ್ಲಿ ಸೋಂಕಿತರ ಸಂಖ್ಯೆ ನಿಲ್ಲೋ ಲಕ್ಷಣಗಳು ಕಾಣ್ತಾ ಇಲ್ಲ. ಇಂದು ಮತ್ತೆ ದೇಶದಲ್ಲಿ ಸೋಂಕಿತರ ಸಂಖ್ಯೆ 1,90,535ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಯಲ್ಲಿ 8,392 ಹೊಸ ಕೇಸ್ ಪತ್ತೆಯಾಗಿದ್ದು, ಕೊರೋನಾದಿಂದ ಈವರೆಗೆ 5,394 ಮಂದಿ ಮೃತಪಟ್ಟಿದ್ದಾರೆ. ಕಳೆದ 24 ಗಂಟೆಯಲ್ಲಿ 230 ಮಂದಿ ಸಾವನ್ನಪ್ಪಿದ್ದು, 91,818 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ವಿಶ್ವದಲ್ಲಿ ಕೊರೋನಾ ರಣಕೇಕೆ ಹಾಕ್ತಾ ಇದೆ. 62,99,093 ಜನರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. 3,74,478 ಜನ ಸಾವನ್ನಪ್ಪಿದ್ದಾರೆ. ಅಮೆರಿಕ ಒಂದರಲ್ಲೇ 18,39,128 ಜನ ಸೋಂಕು ಕಾಣಿಸಿಕೊಂಡಿದೆ. 1,06,241 ಜನ ಸಾವನ್ನಪ್ಪಿದ್ದಾರೆ. ಬ್ರೆಜಿಲ್ನಲ್ಲಿ 5,14,992 ಜನ ಸೋಂಕಿಗೆ ತುತ್ತಾಗಿದ್ದಾರೆ. ರಷ್ಯಾದಲ್ಲಿ 4,14,878 ಜನರಿಗೆ ಸೋಂಕು ತಗುಲಿದೆ. ಸ್ಪೇನ್ನಲ್ಲಿ 2,86,509, ಇಂಗ್ಲೆಂಡ್ನಲ್ಲಿ 2,74,762, ಇಟಲಿಯಲ್ಲಿ 2,32,997 ಜನ ಈ ಸೋಂಕಿನಿಂದ ಬಳಲ್ತಾ ಇದ್ದಾರೆ. ಲಾಕ್ಡೌನ್ನಿಂದಾಗಿ ವಿದೇಶದಲ್ಲಿರೋ ಜನ ಬೆಂಗಳೂರಿಗೆ ಬಂದಿದ್ದಾರೆ. ಈಗ ಇಲ್ಲೇ ಠಿಕಾಣಿ ಹೂಡಲು ಮುಂದಾಗಿದ್ದಾರೆ. ಹೀಗಾಗಿ ಅನೇಕ ಎನ್ಆರ್ಐಗಳಿಂದ ಸ್ಕೂಲ್ ಲಾಬಿ ಮಾಡಲಾಗ್ತಾ ಇದೆ. ಬೇರೆ ದೇಶಗಳಲ್ಲಿ ಇಷ್ಟು ಕಾಲ ನೆಲೆಸಿದ್ದವರು ಈಗ ಬೆಂಗಳೂರಿನಲ್ಲೇ ಸೆಟಲ್ ಆಗಲು ಯೋಜನೆಯನ್ನ ರೂಪಿಸಿಕೊಂಡಿದ್ದಾರೆ. ತಮ್ಮ ಮಕ್ಕಳನ್ನ ಬೆಂಗಳೂರಿನ ಶಾಲೆಗಳಿಗೆ ಸೇರಿಸಿಕೊಳ್ಳಲು ಪೋಷಕರು ಲಾಬಿ ಮಾಡುತ್ತಿದ್ದಾರೆ. ಸದ್ಯ ಸರ್ಕಾರದ ಆದೇಶ ಬರೋವರೆಗೂ ಹೊಸ ಅಡ್ಮಿಷನ್ ಮಾಡಿಕೊಳ್ಳಲು ಶಾಲೆಗಳಿಗೆ ಪರವಾನಗಿ ಇಲ್ಲ. ಖಾಸಗಿ ಶಾಲೆಗಳನ್ನ ಗುಟ್ಟಾಗಿ ಸಂಪರ್ಕಿಸುತ್ತಿದ್ದಾರೆ ಅಂತ ಖಾಸಗಿ ಶಾಲೆಗಳ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಕೇಂದ್ರ ಸರ್ಕಾರದ ಸಾಧನೆ ಬಗ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸುದ್ದಿಗೋಷ್ಠಿಯಲ್ಲಿ ಶ್ಲಾಘನೆ ಮಾಡಿದರು. ದೇಶ ಕಟ್ಟುವ ಕಾರ್ಯಕ್ಕೆ ಮೋದಿ ಅರ್ಪಿಸಿಕೊಂಡಿದ್ದಾರೆ. ದೇಶದಲ್ಲಿ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಿದ್ದಾರೆ. ದೇಶದ ಕೀರ್ತಿ ಹೆಚ್ಚಿಸಿದ್ದಾರೆ. ರಾಮಮಂದಿರ ನಿರ್ಮಾಣಕ್ಕೆ ಮೋದಿ ಶ್ರಮಿಸಿದ್ದಾರೆ. ತ್ರಿವಳಿ ತಲಾಖ್ ರದ್ದು ಮಾಡಿದ್ದಾರೆ. ಆರ್ಥಿಕ ಸುಧಾರಣೆ ಮಾಡಿದ್ದಾರೆ. ಮಕ್ಕಳ ಮೇಲಿನ ದೌರ್ಜನ್ಯ ಕಡಿಮೆ ಆಗಿದೆ. ಅತ್ಯಾಚಾರ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗ್ತಿದೆ. ನರೇಂದ್ರ ಮೋದಿ ಉಕ್ಕಿನ ನಾಯಕ ಅಂತ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಗುಣಗಾನ ಮಾಡಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ. ಕರಾವಳಿಯಲ್ಲಿ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆ ಮುಂಗಾರು ಮಳೆ ಎಂಟ್ರಿ ಕೊಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಿಟ್ಟು ಬಿಡದೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು, ಮೃತ್ಯುಂಜಯ ಹೊಳೆ ತುಂಬಿ ಹರಿತಾ ಇದೆ. ಚಾರ್ಮಾಡಿ, ಕುಕ್ಕಾವು ಪ್ರದೇಶದಲ್ಲಿ ಪ್ರವಾಹದ ಭೀತಿ ಉಂಟಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಮಳೆಗಾಲದ ಪೂರ್ವ ಸಿದ್ಧತಾ ಸಭೆ ನಡೆಸಿದರು. ಇಂದಿನಿಂದ ರಾಜ್ಯದಲ್ಲಿ ಅನ್ಲಾಕ್ 1 ಜಾರಿಯಾಗಿದೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಅನ್ಲಾಕ್ 1 ಮಾರ್ಗಸೂಚಿಗಳ ಪಾಲನೆ ಮಾಡಲಾಗುತ್ತಿದೆ. ರಾತ್ರಿ 9 ರಿಂದ ಬೆಳಗ್ಗೆ 5 ಗಂಟೆ ತನಕ ಮಾತ್ರ ಕರ್ಫ್ಯೂ ಜಾರಿಯಲ್ಲಿರಲಿದೆ. ಬೆಳಗ್ಗೆ 5 ಗಂಟೆಯಿಂದಲೇ ಚಟುವಟಿಕೆ ಆರಂಭವಾಗಿದೆ. ಬಸ್, ಆಟೋ, ಕ್ಯಾಬ್, ಟ್ಯಾಕ್ಸಿ ಸಂಚಾರಕ್ಕೆ ಅವಕಾಶ ಕೊಡಲಾಗಿದೆ. ಪಾಸ್ ಇಲ್ಲದೆ ಅಂತಾರಾಜ್ಯ ಸಂಚಾರಕ್ಕೂ ಅವಕಾಶ ಕಲ್ಪಿಸಲಾಗಿದೆ. ಕೇಂದ್ರ ಕಸ್ಟಮ್ಸ್ ಮತ್ತು ಜಿಎಸ್ಟಿ ಇಲಾಖೆ ವತಿಯಿಂದ ಮಾಸ್ಕ್ ಇಂಡಿಯಾ ಪ್ರೊಟೆಕ್ಟ್ ಇಂಡಿಯಾ ಅಭಿಯಾನ ನಡೀತಾ ಇದೆ.
ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮಾಸ್ಕ್ ಇಂಡಿಯಾ ಪ್ರೊಟೆಕ್ಟ್ ಇಂಡಿಯಾ ಅಭಿಯಾನಕ್ಕೆ ಚಾಲನೆ ಕೊಟ್ಟರು. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ 1 ಲಕ್ಷ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ವಿತರಣೆ ಮಾಡುವಂತಹ ಗುರಿ ಇಟ್ಟುಕೊಳ್ಳಲಾಗಿದೆ. ಇವತ್ತು ರಾಜ್ಯಾದ್ಯಂತ ಇಲಾಖೆಗಳ ಮೂಲಕ 12,000 ಮಾಸ್ಕ್ ವಿತರಣೆ ಮಾಡಲಾಯಿತು. ಕೊರೋನಾ ಸೈನಿಕರಾದ ದಾವಣಗೆರೆ ಜಿಲ್ಲಾಧಿಕಾರಿ ಮಹಂತೇಶ ಬೀಳಗಿ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಪದ್ಮಾ ಬಸವಂತಪ್ಪಗೆ ವಿಶೇಷ ಅಭಿನಂದನೆ ಸಲ್ಲಿಸಲಾಯಿತು. ಹೊನ್ನಾಳಿ ಪಟ್ಟಣದ ಹಿರೇಕಲ್ಮಠದ ಆವರಣದಲ್ಲಿ ಅಭಿನಂದನೆ ಕಾರ್ಯಕ್ರಮ ನಡೆಯಿತು. ಹೂವಿನ ಸುರಿಮಳ್ಳೆಗೈಯುವ ವೇಳೆ ಸಾಕು ಸಾಕು ಅಂತ ಜಿಲ್ಲಾಧಿಕಾರಿ ಹೇಳಿದ್ರು ಬಿಡದ ಜನ ಹೂ ತೂರಿದ್ರು. ವಿವೇಕಾನಂದ ಪ್ರತಿಮೆ ಸ್ಥಾಪಿಸುವ ಸರ್ಕಾರದ ನಿರ್ಧಾರಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ವಿವೇಕಾನಂದ ಪ್ರತಿಮೆ ನಿರ್ಮಾಣಕ್ಕೆ ವಿರೋಧ ಇಲ್ಲ, ಆದರೆ ಈಗ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ. ಈಗ ಪ್ರತಿಮೆ ನಿರ್ಮಾಣ ಬೇಡವೆಂದಿದ್ದಾರೆ. ಮುತ್ಯಾಲಮಡುವಿನಲ್ಲಿ 120 ಅಡಿ ಎತ್ತರದ ವಿವೇಕಾನಂದರ ಪ್ರತಿಮೆಯನ್ನ ಗುಜರಾತ್ನ ಸರ್ದಾರ್ ವಲ್ಲಭಭಾಯಿ ಪಟೇಲರ ಮಾದರಿಯಲ್ಲಿ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ಹುಬ್ಬಳ್ಳಿಯಲ್ಲಿ ಉರಗ ತಜ್ಞರೊಬ್ಬರು ರಕ್ಷಿಸಿದ್ದ ಹಾವು 48 ಮರಿಗಳಿಗೆ ಜನ್ಮ ನೀಡಿದೆ. ರಸಲ್ ವೈಫರ್ ಜಾತಿಗೆ ಸೇರಿದ ಹಾವು ಆರೋಗ್ಯಯುತ ಮರಿಗಳಿಗೆ ಜನ್ಮ ಕೊಟ್ಟಿದೆ. ಕೊಳಕಮಂಡಲ ಅಂತ ಕರೆಯಲಾಗುವ ರಸಲ್ ವೈಫರ್ ಹಾವು ತಲೆಗೆ ಪೆಟ್ಟು ಬಿದ್ದು ಗಾಯಗೊಂಡಿತ್ತು. ಸಾವು ಬದುಕಿನ ನಡುವೆ ಹೋರಾಡ್ತಿದ್ದ ಹಾವನ್ನ ಉರಗ ಪ್ರೇಮಿ ಸ್ನೇಕ್ ಸಂಗಮೇಶ್ ರಕ್ಷಣೆ ಮಾಡಿದ್ರು. ಕಾಡಿಗೆ ಬಿಡುವ ವೇಳೆಯಲ್ಲಿ 48 ಮರಿಗಳಿಗೆ ಜನ್ಮ ನೀಡಿದೆ. ಇಲ್ಲಿಗೆ ಇವತ್ತಿನ ಕೊರೋನಾಗೆ ಸಂಬಂಧಪಟ್ಟಂತಹ 30 ನಿಮಿಷದ 30 ಸುದ್ದಿಗಳನ್ನು ಮುಗಿಸಿ ನಾನು ಮತ್ತು ಚೈತ್ರ ಹೋಗಿ ಬರ್ತೀವಿ. ಮತ್ತೆ ಸಿಗ್ತೀವಿ ಮುಂದಿನ ನ್ಯೂಸ್ಗಳಲ್ಲಿ. ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ